ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿಪ್ಪ ನಾವು ಟೇಸ್ಟ್ ಆದಂತಹ ಬಿಸ್ಕೆಟ್ ರೆಸಿಪಿ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ. ಗೋಧಿ ಹಿಟ್ಟಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ಫ್ರೆಂಡ್ಸ್. ಇದು ಬಹಳ ಟೇಸ್ಟ್ ಆಗ್ತದೆ, ಹಾಗೇನೆ ಈಸಿ ನೋಡ್ರಿ ಮಾಡೋದು. ಏನು ಸಾಮಗ್ರಿಗಳು ಜಾಸ್ತಿ ಬೇಕಾಗಿಲ್ಲ ಅಂತೇನಿಲ್ಲ ನೋಡ್ರಿ ಫ್ರೆಂಡ್ಸ್. ಕಡಿಮೆ ಸಾಮಗ್ರಿಗಳಿಂದ ರೆಡಿ ಆಗುವಂತ ಒಂದು ರೆಸಿಪಿ ಇದು. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನೋಡತ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಬರ್ರಿ ಇವಾಗ ಪಟಪಟ ಅಂತ ಹೇಳಿ ಟೇಸ್ಟ್ ಆದಂತಹ ಗೋಧಿ ಹಿಟ್ಟಿನ ಬಿಸ್ಕೆಟ್ ಯಾವ ತರ ಮಾಡೋದು, ಇದ್ರ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ. ಬಿಸ್ಕೆಟ್ ಮಾಡಕ್ ನೋಡ್ರಿ ನಾನು ಮೊದಲಿಗೆ 1/4 ಕಪ್ ಆಗೋಷ್ಟು ಸಕ್ಕರೆ ತಗೊಂಡೇನ್ರಿ. ಹಿಟ್ಟು ನೋಡ್ರಿ ನಾನು 1/4 ಕಪ್ ಆಗೋಷ್ಟು ತಗೊಂಡೇನ್ರಿ, ಅಂದ್ರೆ 1 ಕಪ್ ಆಗೋಷ್ಟು ತಗೊಂಡಿನ್ರಿ. ಹಿಟ್ಟು 1 ಕಪ್ ಆಗೋಷ್ಟು ತಗೊಂಡ್ರೆ ಸಕ್ಕರೆ 1/4 ಕಪ್ ಆಗೋಷ್ಟು ತಗೋಬೇಕು ನೋಡ್ರಿ. ಈಗ ಇದನ್ನ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡೇನ್ರಿ, ಇದರಲ್ಲಿ ಹಾಕೊಳ್ಳೋಣ್ರಿ ಪೂರ್ತಿ ಪೌಡರ್ ಮಾಡ್ಕೊಳ್ಳೋಣ್ರಿ ಸಕ್ಕರೆದು. ಈಗ ಸಕ್ಕರೆ ಅಂತ ನೋಡ್ರಿ ಈ ತರ ಪೌಡರ್ ಮಾಡಿ ತಗೊಂಡೈತ್ರಿ. ಈಗ ಬಿಸ್ಕೆಟ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಬಿಸ್ಕೆಟ್ ರೆಡಿ ಮಾಡ್ಕೊಳಕ್ ನೋಡ್ರಿ ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿ ನೋಡ್ರಿ. ಅಂದ್ರೆ ಇವತ್ತು ನಾವು ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡಿದ್ರೆ ತೋರಿಸ್ಕೊಡ್ತಾ ಇದೀವ್ರಿ. ಇದ್ರೊಳಗೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ. 2 ಸ್ಪೂನ್ ಹಾಕೊಂಡ್ರೆ ಸಾಕು ನೋಡ್ರಿ. 1 ಕಪ್ ಗೋಧಿ ಹಿಟ್ಟು ತಗೊಂಡ್ರೆ 2 ಸ್ಪೂನ್ ಆಗುವಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಬೇಕ್ರಿ. ಮೊದಲಿಗೆ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಸಿ ಕಡಲೆಬೇಳೆ ಹಿಟ್ಟು ಗೋಧಿ ಹಿಟ್ಟು ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದ್ರೆ ಎರಡು ಚಲೋತ್ನಾಗೆ ಮಿಕ್ಸ್ ಆಗ್ಬೇಕು ನೋಡ್ರಿ ಅದು. ಈಗ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಸಕ್ಕರೆ ಪೌಡರ್ ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ತುಪ್ಪ ಹಾಕೊಳ್ಳೋಣ್ರಿ. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಐತೆ ನೋಡ್ರಿ ತುಪ್ಪ ಇದೆ. ಇದನ್ನ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ರಿ ಈ ತರ ನೋಡ್ರಿ ಕೈಯಿಂದ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದ್ರೆ ತುಪ್ಪ ನೋಡ್ರಿ ಕರೆಕ್ಟ್ ಆಗಿ ಮಿಕ್ಸ್ ಆಗತ್ರಿ ಹಿಟ್ಟಿನ ಜೊತೆ. ಈಗ ಇದ್ರೊಳಗ ಹಾಲು ಹಾಕೊಳ್ಳೋಣ್ರಿ. ಅಂದ್ರೆ ತುಪ್ಪ ನೋಡ್ರಿ ಈ ತರ ಹಾಕೊಂಡಾದ್ಮೇಲೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಾಲು ಹಾಕೊಳ್ಳೋಣ್ರಿ. ಹಾಲು ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಚಲೋತ್ನಾಗಿ ನಾದ್ಕೊಳ್ಳೋಣ್ರಿ. ಈಗ ನೋಡ್ರಿ ಈ ತರ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳೋಣ್ರಿ. ಇದರ ನೋಡ್ರಿ ಬೇಕಿಂಗ್ ಪೌಡರ್ ಹಾಕೊಂಡು ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಹಿಟ್ಟಿನ ಜೊತೆ. ಈಗ ನೋಡ್ರಿಪ್ಪ ನಾವು ಹಿಟ್ಟಂತೂ ಈ ತರ ಪೂರ್ತಿ ಚಲೋತ್ನಾಗಿ ನಾದ್ಕೊಂಡು ನೋಡ್ರಿ. ಈ ಹದದಲ್ಲಿ ಇದ್ರೆ ಸಾಕು ನೋಡ್ರಿ. ಒಂದ್ ಸ್ವಲ್ಪ ಸಾಫ್ಟ್ ಆಗಿ ನಾವು ಚಪಾತಿ ಮಾಡ್ತೇವಲ್ರಿ ಆ ಹದದಲ್ಲಿ ಇರ್ಬೇಕು ನೋಡ್ರಿ. ಈಗ ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ್ರಿ, ಇಲ್ಲಾಂದ್ರೆ ಅಂಟ್ಕೊಳತ್ ನೋಡ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ತರ ನೋಡ್ರಿ ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ್ರಿ. ಈ ತರ ಸವರ್ಕೊಂಡ್ಬಿಡೋಣ್ರಿ. ಕೈಗೆ ಸವರ್ಕೊಂಡು ನೋಡ್ರಿ ಇಷ್ಟು ಪ್ರಮಾಣದಲ್ಲಿ ಹಿಟ್ಟು ತಗೊಳ್ಳೋಣ್ರಿ. ಜಾಸ್ತಿ ತಗೋಬಾರ್ದು ನೋಡ್ರಿ. ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದಲ್ಲಿ ತಗೊಳ್ಳೋಣ್ರಿ. ತಗೊಂಡ್ ನೋಡ್ರಿ ಇದನ್ನ ಮೊದಲಿಗೆ ಈ ತರ ಚಲೋತ್ನಾಗಿ ಕೈಯಲ್ಲಿ ಮಿತ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ಇದನ್ನ ಚೌಕಾಕಾರದಲ್ಲಿ ಮಾಡ್ಕೊಳ್ಳೋಣ್ರಿ. ಈ ತರ ನೋಡ್ರಿ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಚೌಕಾಕಾರದಲ್ಲಿ ರೆಡಿ ಮಾಡ್ಕೊಳ್ಳೋಣ್ರಿ. ಕೈಗೆ ತುಪ್ಪ ಹಚ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ನೋಡ್ರಿ. ಎಷ್ಟು ಈಸಿಯಾಗಿ ಬಿಡತೈತಿ ನೋಡ್ರಿ ನಮ್ ಬಿಸ್ಕೆಟ್ ಇದು. ಈ ತರ ನೋಡ್ರಿ ಒಂದ್ ಸ್ವಲ್ಪ ಚೌಕಾಕಾರದಲ್ಲಿ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ತಗೊಂಡ್ರಿ ಇದನ್ನ ಈ ರೀತಿ ಒಂದ್ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ್ರಿ. ಈ ತರ ಮೇಲ್ಗಡೆ ನೋಡ್ರಿ ಹಾಗೆ ಆದ್ರೂ ಇಡ್ಬೋದ್ರಿ, ಇಲ್ಲಾಂದ್ರೆ ಈ ತರ ಆದ್ರೂ ಮಾಡ್ಕೋಬಹುದು ನೋಡ್ರಿ. ಬಟ್ ನೋಡಕ್ ಚಲೋ ಕಾಣ್ಲಿ ಅಂತ ನೋಡ್ರಿ. ಟೇಸ್ಟ್ ಏನು ಇದು ಆಗೋದಿಲ್ರಿ. ಈ ತರ ಮಾಡ್ಕೋದ್ರಿಂದ ಒಂದ್ ಸ್ವಲ್ಪ ಚಲೋ ಕಾಣತ್ತೆ ನೋಡ್ರಿ. ಈಗ ಬಿಸ್ಕೆಟ್ ಇತ್ತು ನೋಡ್ರಿ ನಾನು ಒಂದ್ ರೆಡಿ ಮಾಡ್ಕೊಂಡೇನ್ರಿ. ಈಗ ಇಲ್ಲಿ ಹಿಟ್ಟು ನೋಡ್ರಿ ಇನ್ನು ಎಷ್ಟಾಗೊಂಡು ಐತ್ರಿ ಫ್ರೆಂಡ್ಸ್ ಪಟಪಟ ಅಂತ ಹೇಳಿ ಇದೇ ತರ ಪೂರ್ತಿ ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಳೋಣ್ರಿ ಮೊದಲಿಗೆ. ಈಗ ಇಲ್ಲಿ ನೋಡ್ರಿ ನಾನು ಬಿಸ್ಕೆಟ್ ಈ ತರ ಪೂರ್ತಿ ರೆಡಿ ಮಾಡಿ ತಗೊಂಡೆ ನೋಡ್ರಿ. ಇದು ಒಂದ್ ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ್ರಿ. ಈಗ ಬಿಸ್ಕೆಟ್ ಬೇಯಿಸ್ಕೊಳಕ್ ನೋಡ್ರಿ ಒಂದು ಪ್ಯಾನ್ ತಗೊಂಡೇನ್ರಿ. ಈಗ ಇದರಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಹಾಕೊಂಡು ನೋಡ್ರಿ ಈ ತರ ಪೂರ್ತಿ ಸವರ್ಕೊಂಡ್ಬಿಡೋಣ್ರಿ. ಅಂದ್ರೆ ಬಿಸ್ಕೆಟ್ ಅಂಟ್ಕೊಳ್ಳೋದಿಲ್ಲ ನೋಡ್ರಿ. ಬೇಯಿಸುವಾಗ ಅಂಟ್ಕೊಳ್ಳೋದಿಲ್ರಿ, ಜಲ್ದಿ ಬಿಟ್ಕೊಳತ್ರಿ ಬಿಸ್ಕೆಟ್. ಈ ತರ ಪೂರ್ತಿ ತುಪ್ಪ ಹಚ್ಕೊಂಡು ನೋಡ್ರಿ. ಈಗ ಇದರಲ್ಲಿ ಒಂದೊಂದಾಗಿ ಬಿಸ್ಕೆಟ್ ಈ ರೀತಿಯಾಗಿ ಇಟ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ದೂರದಲ್ಲಿ ಇಟ್ಕೋಬೇಕು ನೋಡ್ರಿ. ಈ ತರ ಅಂಟ್ಕೋಬಾರ್ದ್ರಿ ಅವು. ಈಗ ಗ್ಯಾಸಿನ ಮೇಲೆ ನೋಡ್ರಿ ಮೊದಲಿಗೆ ತವಿ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ತವಿ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ಬಿಸಿ ಆಗ್ಬಿಟ್ಟಿದ್ರೆ ಇದನ್ನ ಹೈ ಫ್ಲೇಮ್ ಒಳಗೆ 1-2 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡಾದ್ಮೇಲೆ ನೋಡ್ರಿ ನಾವು ಬಿಸ್ಕೆಟ್ ಏನ್ ಪ್ಯಾನ್ ಅಲ್ಲಿ ಇಟ್ಕೊಂಡೇವಲ್ರಿ ಆ ಪ್ಯಾನ್ ಇಟ್ಕೊಂಡ್ರಿ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಿ ಇದನ್ನ ಮುಚ್ಚಿ ಒಂದ್ 15 ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಪೂರ್ತಿ ಹೋಗಾದ್ರೇನೆ ಬೇಯಬೇಕು ನೋಡ್ರಿ. ಇದು ಪೂರ್ತಿ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ನಾವು ಇದನ್ನ ಒಂದು 15 ರಿಂದ 20 ನಿಮಿಷಗಳ ಕಾಲ ನೋಡ್ರಿ ಚಲೋತ್ನಾಗಿ ಬೇಯಿಸ್ಕೊಂಡಿ ನೋಡ್ರಿ. ಪೂರ್ತಿ ಲೋ ಫ್ಲೇಮ್ ನಲ್ಲಿನೇ ಮುಚ್ಚಿ ಬೇಯಿಸ್ಕೊಂಡಿವ್ರಿ. ಇದನ್ನ ನಾವು 15 ನಿಮಿಷ ಆದ್ಮೇಲೆ ಹೊಳಿಸಿ ಕೂಡ ಹಾಕಿಟ್ಟಿದ್ವಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಈ ಸೈಡು ಕೂಡ ಚಲೋತ್ನಾಗಿ 2 ಸೈಡು ಕೂಡ ಚಲೋತ್ನಾಗಿ ಬೇಯ್ಬಿಟ್ಟವ್ರಿ. ಈಗ ಇದನ್ನ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ರಿ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ತಣ್ಣಗಾಗಕ್ ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿಪ್ಪ ನಮ್ಮ ಬಿಸ್ಕೆಟ್ಸ್ ಪೂರ್ತಿ ತಣ್ಣಗಾಗ್ಬಿಟ್ಟಾವ ನೋಡ್ರಿ. ಇದು ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ. ಕಲರ್ ನೋಡ್ರಿ, ಹಾಗೇನೆ ಬ್ಯಾಕ್ ಸೈಡು ಕಲರ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವು. ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್.
ಹೊರಗಡೆ ಫುಲ್ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ಬಾಂದ್ರ ಮಸ್ತಾಗಿ ರೆಡಿ ಆಗಿರೋ ಲೇಯರ್ ತರ ಎಷ್ಟು ಮಸ್ತಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್. ಇದನ್ನ ನೀವು ಹಾಗೆ ತಿನ್ಬೋದ್ರಿ, ಇಲ್ಲಾಂದ್ರೆ ಚಾ ಜೊತೆ ಆದ್ರೂ ಎದ್ಕೊಂಡು ತಿನ್ಬೋದ್ರಿ. ಬಾಂದ್ರ ಮಸ್ತಾಗಿ ರೆಡಿ ಆಗಿ ನೋಡ್ರಿ. ನೋಡಿದ್ರಲ್ಲ ರೀ ಫ್ರೆಂಡ್ಸ್, ನಾವು ನೋಡ್ರಿ ಎಷ್ಟು ಈಸಿಯಾಗಿ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡೋದನ್ನ ತೋರಿಸ್ಕೊಡ್ತೀವಿ ನೋಡ್ರಿ. ಅಂಗಡಿ ಒಳಗಿಂತ ಬಿಸ್ಕೆಟ್ ಇರ್ತಾವ್ರಿ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿದ್ದು ನೋಡ್ರಿ ಇವು. ನೀವು ಕೂಡ ಮನೆಯೊಳಗೆ ನೋಡ್ರಿ ಇವತ್ತು ನಾವು ಮಾಡಿದ ಗೋಧಿ ಹಿಟ್ಟಿನ ಬಿಸ್ಕೆಟ್ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಇವತ್ತು ನಾವು ಮಾಡಿದ್ದು ಗೋಧಿ ಹಿಟ್ಟಿನ ಬಿಸ್ಕೆಟ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಅಂದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.